ಹೀಗೆ ಅತ್ಯಾಧುನಿಕ ಮಾದರಿಯ ಹೆಲಿಕಾಪ್ಟರ್ ಹಾಗೂ ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿಕೊಂಡು ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಸೇರಿದಂತೆ ಖನಿಜ ನಿಕ್ಷೇಪಗಳನ್ನು ಜಾಲಾಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ. ಭಾರತ ಸರ್ಕಾರದ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯ ಭೂಭೌತಶಾಸ್ತ್ರ ಇಲಾಖೆಯಿಂದ ಖನಿಜ ನಿಕ್ಷೇಪಗಳ ಪತ್ತೆ ಕಾರ್ಯ ನಡೆಯಲಿದೆ. 2019-20 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖನಿಜ ನಿಕ್ಷೇಪಗಳ ಪತ್ತೆ ಸರ್ವೆ ಕಾರ್ಯ ನಡೆದಿತ್ತು. ಅದರ ವರದಿ ಆಧಾರದ ಮೇಲೆ ಭಾರತ ಸರ್ಕಾರ ಆಳವಾದ ಅಧ್ಯಯನ ಕೈಗೊಂಡಿದೆ.
ಜನವರಿ 28ರಿಂದ ಮೇ 31ರವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನ ಸೇರಿದಂತೆ ಉಳಿದ ಖನಿಜ ನಿಕ್ಷೇಪಗಳಿಗಾಗಿ ಸರ್ವೆ ನಡೆಯಲಿದೆ. ಸ್ಯಾಟಲೈಟ್ ಬಳಸಿಕೊಂಡು ಅತ್ಯಾಧುನಿಕ ಮಾದರಿಯಲ್ಲಿ ಖನಿಜ ನಿಕ್ಷೇಪ ಪತ್ತೆ ಕಾರ್ಯ ಭರ್ಜರಿಯಿಂದ ನಡೆದಿದೆ. ಇದರಿಂದ ಒಂದು ಹೆಲಿಕಾಪ್ಟರ್ ಹಾಗೂ ಸರ್ವೆಗೆ ಬಳಸುತ್ತಿರುವ ಸಲಕರಣೆಗಳು ಭೂಮಿಯ ಮೇಲೆ ತೀರಾ ಸನಿಹದಲ್ಲಿ ಹಾರಾಡುತ್ತಿದ್ದು, ಸಾರ್ವಜನಿಕರು ಗಾಬರಿ ಪಡದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮನವಿ ಮಾಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅಗತ್ಯ ಅನುಮೋದನೆಯನ್ನು ನೀಡಲಾಗಿದೆಯಂತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ 2019-20 ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ, ಬಂಗಾರ, ತಾಮ್ರ, ಅಲ್ಯೂಮಿನಿಯಂ ಈ ಥರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇನ್ಡೆಪ್ತ್ ಸರ್ವೆ, ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇನ್ಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ. ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ, ಏರಿಯಲ್ ಸರ್ವೆ, ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ. ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ. ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು, ಎಲ್ಲ ಸೇಫ್ಟಿ ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೇ 31ರವರೆಗೆ ಈ ಸರ್ವೆ ಇರುತ್ತೆ. ನಮ್ಮ ಹೆಸರು ಬಾಪ್ರೆಡ್ಡಿ ಅಂತ, ಇದೇ ಅವರು ಬೀಚ್ ಕನಹಳ್ಳಿ ಕ್ರಾಸು, JP ನಗರ. ಈ ಹೆಲಿಕಾಪ್ಟರ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿಗೆ ಬಂಗಾರದ ನಿಕ್ಷೇಪ ಪತ್ತೆ ಮಾಡಲು ಬಂದಿರೋದು. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ಥರ ಇದು KGF ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಮತ್ತೆ ಇದು ಅಷ್ಟೇ, ನಮ್ಮ ಪ್ರದೇಶದಲ್ಲಿ ಈ ಭೂಮಿನೂ ಅಷ್ಟೇ ಸುಮಾರು ಅಂದರೆ ಇವು ಹೈವೇಗೆ ಹೊಂದ್ಕೊಂಡಿರುವ ಭೂಮಿ ಎಲ್ಲ ಸುಮಾರು 1.5 to 2 ಕೋಟಿವರೆಗೂ ಬೆಳೆ ಬಾಳ್ತಾ ಇದೆ ಈಗ. ಅದಕ್ಕಾಗಿ ಈಗ ಇದು ಸರ್ವೆ ಮಾಡ್ತಾ ಇರೋದು, ಏನಾದರೂ ಚಿನ್ನ ಏನಾದರೂ ಸಿಗುತ್ತೇನೋ ಅಂತ ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಮೊದಲೇ ಅವಿಭಜಿತ ಕೋಲಾರ ಜಿಲ್ಲೆಯಿಂದ ಬೇರ್ಪಟ್ಟಿರುವ ಚಿಕ್ಕಬಳ್ಳಾಪುರ KGF ಚಿನ್ನದ ಬೆಟ್ಟಗಳ ಸಾಲಿನಲ್ಲಿದೆ. ಇನ್ನು ಈ ಹಿಂದೆ ಬಾಗೇಪಲ್ಲಿ ತಾಲೂಕಿನ ವಿವಿಧೆಡೆ ರೈತರ ಜಮೀನುಗಳ ಮಣ್ಣಿನಲ್ಲಿ ಚಿನ್ನದ ಕಣಗಳು ಪತ್ತೆಯಾಗಿದ್ದವು. ಇದನ್ನೇ ಆಧರಿಸಿ ಈಗ ಚಿನ್ನಕ್ಕಾಗಿ ಬೇಟೆಯಾಡುತ್ತಿದ್ದಾರೆ ಎನ್ನುವ ಕುತೂಹಲ ಮೂಡಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮಿನಿಸ್ಟ್ರಿ ಆಫ್ ಮೈನ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದವರು 19-20 ನೇಷನ್ ವೈಡ್ ಒಂದು ಬೃಹದಾಕಾರದ ಒಂದು ಬ್ರಾಡ್ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಕೆಲವು ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಯಾವ್ಯಾವ ಮೆಟಲ್ಸು, ರೇರ್ ಅರ್ತ್ ಮೆಟಲ್ಸು, ಬೇಸ್ ಮೆಟಲ್ಸು ಇವೆಲ್ಲ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ. ಅದರ ನಿಕ್ಷೇಪಗಳಿರುವಂಥ ಅವರಿಗೆ ಮಾಹಿತಿ ಇದೆ. ಅದರ ಆಧಾರದ ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇನ್ಡೆಪ್ತ್ ಸರ್ವೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲನೂ ಕೂಡ ಖನಿಜ ನಿಕ್ಷೇಪಗಳಿದೆ ಅಂತಕ್ಕಂಥ ಒಂದು ಅಂದಾಜು ಅವ್ರಿಗೆ ಲಭ್ಯ ಇರೋ ಆಧಾರದ ಮೇಲೆ ನಮ್ಮ ಜಿಲ್ಲೆಗೆ ಅನುಮತಿ ಕೇಳಿದ್ದಾರೆ. ಬಹುಶಃ ವೈಜ್ಞಾನಿಕವಾಗಿ ಅವ್ರಿಗಿರುವಂಥ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ನಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.